ಅನೇಕ ವರ್ಷಗಳ ನಂತರ ನಮ್ಮ ತಲೆಮಾರಿನ ಹಿರಿಯರೆಲ್ಲ ಪ್ರಸಕ್ತ ಪೀಳಿಗೆಯ ಯುವಕರ ಬಗ್ಗೆ, ಯುವಜನರ ಬಗ್ಗೆ, ಅದರಲ್ಲೂ 1991ರಿಂದ ಈಗ್ಗೆ 35 ವರ್ಷಗಳ ಹಿಂದೆ ಜಾಗತೀಕರಣದ ಯುಗ ಶುರುವಾದಾಗಿನಿಂದ 2 ತಲೆಮಾರುಗಳು, ಒಬ್ಬರನ್ನ ಮಿಲೇನಿಯಂ ಜನ್ರೇಷನ್ ಅಂತ, ಮತ್ತೊಂದು ಜೆನ್ ಝಿ ಜನ್ರೇಷನ್ ಅಂತ. ಈ ಜೆನ್ ಝಿ ಜನ್ರೇಷನ್ನು ಮತ್ತು ಮಿಲೇನಿಯಂ ಜನ್ರೇಷನ್ ಹುಡುಗರಿಗೆ ತಮ್ಮ ವಿದ್ಯೆ, ವ್ಯಾಸಂಗ ಮತ್ತು ಉದ್ಯೋಗ ಹಿಡಿಯೋದು ಅಷ್ಟೇ ಆಗೋಗ್ಬಿಟ್ಟಿದೆ. ಅವರೆಲ್ಲ ಈ ಹೈಟೆಕ್ ಒತ್ತಡದಲ್ಲಿ ಸೆಳೆದ್ಬಿಟ್ಟು ಅವ್ರಿಗೆ ಪ್ರಪಂಚದ ಬಗ್ಗೆ ಚಿಂತನೆ ಇಲ್ಲ, ಅವರಿಗೆ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ಯಾವುದೇ ಸೈದ್ಧಾಂತಿಕ ಕಾಳಜಿ ಇಲ್ಲ, ಅವರಿಗೆ ಸಾಮಾಜಿಕ ಹೊಣೆಗಾರಿಕೆ ಇಲ್ಲ ಅಂತೆಲ್ಲ ಸಿನಿಕ ಥರದ ಮಾತುಗಳು ಕೇಳ್ತಾ ಇದ್ದಾಗ ಅದನ್ನು ಸುಳ್ಳಾಗಿಸೋ ರೀತಿಯಲ್ಲಿ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಅನ್ನೋ ನೆಪದಲ್ಲೇ ಬೀದಿಗಿಳಿದ್ಬಿಟ್ರು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ವಿಡಂಬನಾತ್ಮಕ ಹೆಸರುಳ್ಳ ಒಂದು ಸಂಘಟನೆ ಯೋಜನಾ. ಮೊದಲ 2 ವಾರಗಳ ಕಾಲ ಆ ಸಂಸ್ಥಾಪಕ, ಈ ವಿಚಿತ್ರ ಹೆಸರಿನ ಪಕ್ಷದ ಹೊಸ ಸಂಘಟನೆ, ರಾಜಕೀಯ ಹೋರಾಟದ ಸಂಘಟನೆಯ ಸಂಸ್ಥಾಪಕ ಅಭಿಜಿತ್ ದೇಪ್ಕೆ ಅನ್ನೋ ಹುಡುಗ, ಆತ ಬಾಸ್ಟನ್ನಿಂದ ಬಂದ. ದಿಲ್ಲಿ ವಿಮಾನ ನಿಲ್ದಾಣದಲ್ಲಿ ಇಳಿದಾಕ್ಷಣವೇ ಕೇಂದ್ರ ಸರ್ಕಾರದ ಪೊಲೀಸರು ಅವ್ರನ್ನ ಕರ್ಕೊಂಡೋಗ್ಬಿಟ್ಟು ಜಂತರ್ ಮಂತರಲ್ಲಿ ಕೂಡಿಸೇ ಬಿಟ್ಟರು. ಯಾವ ಸಂದರ್ಭದಲ್ಲೂ ಕೂಡ ಪ್ರತಿಭಟನೆಗೆ ಪ್ರತಿರೋಧ ಒಡ್ಲೇ ಇಲ್ಲ ಸರ್ಕಾರ. ಅವರೇ ಹೋಗಿ ಅವತ್ತೇ ಪ್ರತಿಭಟನೆ ಆರಂಭಿಸೋದಕ್ಕೆ ಅನುಮತಿ ಕೊಟ್ಟಿದ್ದರು. ಇವ್ರನ್ನ ಕರ್ಕೊಂಡೋಗ್ಬಿಟ್ಟು ಜಂತರ್ ಮಂತರಲ್ಲಿ ಕೂಡಿಸ್ಬಿಟ್ರು. ಮೊದಲ 1 ವಾರ ಯಾರೂ ಅಲ್ಲಿ ಬರ್ತಾ ಇರಲಿಲ್ಲ. ಬರೀ 100-150 ಜನ ಬಂದು ಹೋಗ್ತಾ ಇದ್ದರಿಂದ ಪಾಪ ಆತನಿಗೆ ನಿರಾಸೆ ಆಗ್ತಾಯಿತ್ತು, ಕಣ್ಣೀರು ಹಾಕ್ತಾ ಇದ್ದ. ನಮ್ಮ ಬೆಂಬಲನೇ ಇಲ್ಲ, ಇಷ್ಟೊಂದು ದೊಡ್ಡ ಅನ್ಯಾಯದ ವಿರುದ್ಧ ನಾವು ಧ್ವನಿ ಎತ್ತಾ ಇದ್ದೇವೆ ಅನೇಕ ವರ್ಷಗಳ ನಂತರ, ಸುಮ್ಮನೆ ಕೂತಿದಾರಲ್ಲ ಅಂತಿದ್ರು. ಅಷ್ಟೊತ್ತಿಗೆ ಲಡಾಖ್ನ ಸಾಮಾಜಿಕ ಹೋರಾಟಗಾರ ಸೋನಮ್ ವಾಂಗ್ಚುಕ್ ಅವರು ಬಂದ್ಬಿಟ್ಟು ಅವ್ರ ಜೊತೆಗೆ ಉಪವಾಸ ಸತ್ಯಾಗ್ರಹ ಆರಂಭಿಸೋದ್ರ ಮೂಲಕ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದರು. ಅದಕ್ಕೊಂದು ನೈತಿಕತೆ ಆಯಾಮ ಬಂತು. ಶುರುವಾಯ್ತು ನೋಡಿ ಅಲ್ಲಿಂದ. ದೇಶದ ಮೂಲೆ ಮೂಲೆಯಲ್ಲಿರೋ ಈ ಸೋಷಿಯಲ್ ಮೀಡಿಯಾ ತಂತ್ರಜ್ಞಾನದ ಪರಿಣಿತರಾಗಿರೋ ಈ ಜಂಟಿಗಳೆಲ್ಲ ಒಬ್ರಿಗೊಬ್ರು ಸಂದೇಶ ಕೊಟ್ಬಿಟ್ಟು ಎಲ್ಲ ಸೇರಿ ಜುಲೈ 20ರಂದು ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕೋಣ ಅಂತ ಕರೆ ಕೊಟ್ಟರು. ಅದು ಎಲ್ಲೆಲ್ಲಿಂದ ಧಾವಿಸಿ ಬಂದಿದ್ರು ದಿಲ್ಲಿಗೆ. ಲಕ್ಷಕ್ಕಿಂತಲೂ ಅಧಿಕ, ಸುಮಾರು 5 ಲಕ್ಷ ಅಂತ ಅಂದಾಜು ಮಾಡಿದ್ದಾರೆ. ಸಂಸತ್ ಭವನದ 3 ಮಹಾದ್ವಾರಗಳ ಸುತ್ತಮುತ್ತಲಿರೋ ರಸ್ತೆಗಳಲ್ಲಿ ಸಾವಿರಾರು ಜನ ತುಂಬಿಕೊಂಡು ಮುತ್ತಿಗೆ ಹಾಕ್ಲಿಕ್ಕೆ ಬಂದಾಗ ಪೊಲೀಸರು ಏನು ಮಾಡಬೇಕಾಗಿತ್ತು? ಒಂದು ಜನತಾಂತ್ರಿಕವಾಗಿ ಚುನಾಯಿತವಾದ ಸರ್ಕಾರ, ಸತತವಾಗಿ 12 ವರ್ಷಗಳಿಂದ ಅಧಿಕಾರದಲ್ಲಿರೋ ಸರ್ಕಾರ ಸುಮ್ಮನೆ ಕೂತ್ಕೋಬೇಕಾಗಿತ್ತಾ? ಸಂಸತ್ ಭವನದ ಮೇಲೆ ದಾಳಿ ಮಾಡಲಿ, ಮುತ್ತಿಗೆ ಹಾಕಲಿ, ದಾಳಿ ಮಾಡಲಿ, ಧ್ವಂಸ ಮಾಡಿಬಿಡಲಿ ಆ ಕಟ್ಟಡವನ್ನು ಅಂತ ಸುಮ್ಮನೆ ಇದ್ಬಿಡ್ಬೇಕಾಗಿತ್ತಾ? ಯಾವ ರೀತಿ ಹೀಗೆ 5 ವರ್ಷಗಳ ಹಿಂದೆ 2020 ಜನವರಿ 6ರಂದು ಈ ಡೊನಾಲ್ಡ್ ಟ್ರಂಪ್ ಮಹಾಶಯ ತನಗೆ ಚುನಾವಣಾ ಫಲಿತಾಂಶ ಪ್ರಕಟವಾಗ್ತಿದ್ದ ಹಾಗೆಯೇ ಓಟ್ ಚೋರಿ ಅಂತ ಕೂಗು ಹಾಕ್ಲಿಕ್ಕೆ ಶುರು ಮಾಡಿಬಿಟ್ರು. ಮೈ ರಿಸಲ್ಟ್ ಇಸ್ ಸ್ಟೋಲನ್ ಅಂತ ಕರೆ ಕೊಟ್ಬಿಟ್ರು. ತಮ್ಮ ಬೆಂಬಲಿಗರು ಸಾವಿರಾರು ಜನರನ್ನ ಅಮೇರಿಕದ ಸಂಸತ್ ಭವನದ ಮೇಲೆ ದಾಳಿ ಮಾಡಲಿಕ್ಕೆ ಬಿಟ್ಬಿಟ್ರು. ಸಾವಿರಾರು ಜನ ನುಗ್ಗಿ ಕ್ಯಾಪಿಟಲ್ ಹಿಲ್, ಅಮೇರಿಕದ ಸಂಸತ್ ಭವನದಲ್ಲಿ ದೊಡ್ಡ ಗಂಡಾಂತರವನ್ನೇ ಸೃಷ್ಟಿಸ್ಬಿಟ್ಟಿದ್ರು. ಅವ್ರದ್ದೇ ರಿಪಬ್ಲಿಕನ್ ಪಕ್ಷದ ಸಂಸದರು ಕೂಡ ಜೀವಭಯದಿಂದ ಎಲ್ಲೋ ಬಚ್ಚಿಟ್ಕೊಂಡಿದ್ರು. ಅದು ದೊಡ್ಡ ಅಮೇರಿಕಾ ದೇಶದ 245 ವರ್ಷಗಳ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ಅಂತಿತ್ತು. ಇಲ್ಲೂ ಅದೇ ಆಗಬೇಕಾಗಿತ್ತಾ? ಈಗಿನ್ನೂ 80 ವರ್ಷ ಪೂರೈಸಿರೋ ಸ್ವತಂತ್ರ ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಇದೊಂದು ದೊಡ್ಡ ಮಹಾಯುದ್ಧವೇ ನಡಿಬೇಕಾಗಿತ್ತಾ? ಅವ್ರು ದೊಂಬಿ ದಾಳಿ ನಡೆಸಬೇಕಾಗಿತ್ತಾ? ಪೊಲೀಸರು ಕೈ ಕೊಟ್ಟು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲಿಲ್ಲ. ಹೌದು, ಕೆಲವು ಶಾಂತಿಯುತವಾಗಿ ಹೋರಾಟ ಅಲ್ಲಿವರೆಗೂ ಹೋರಾಟ ನಡೆಸ್ತಾ ಇದ್ದ ವಿದ್ಯಾರ್ಥಿಗಳ ಮಧ್ಯದಲ್ಲೇ ಸಮಾಜ ವಿರೋಧ ಶಕ್ತಿಗಳು ತೂರ್ಕೊಂಡ್ರಂತೆ. ಹೌದು, ನೀವು ದೊಡ್ಡ ಯಾವುದೇ ವಿಶೇಷ ಅನುಭವ ಇಲ್ಲದೆ, ಸಂಘಟನಾತ್ಮಕ ಅನುಭವ ಇಲ್ಲದೆ ಇದ್ದಕ್ಕಿದ್ದಂತೆ ಲಕ್ಷಾಂತರ ಜನ ಬಂದುಬಿಡಿ ದಿಲ್ಲಿಗೆ ಅಂತ ಕರೆ ಕೊಟ್ಟರೆ ಅದನ್ನು ನಿಭಾಯಿಸುವ, ನಿಯಂತ್ರಿಸುವ ಶಕ್ತಿ, ಸಾಮರ್ಥ್ಯ, ಪೂರ್ವ ಯೋಜನೆ ಏನಾದರೂ ಇರಬೇಕಾಗಿತ್ತು. ಹಾಗಿರಲಿಲ್ಲ. ಹೌದು, ಎಲ್ಲ ಸಮಾಜಘಾತಕ ಶಕ್ತಿಗಳು ಸೇರ್ಕೊಂಡ್ಬಿಟ್ಟು ಯಾರ್ಯಾರು ನರೇಂದ್ರ ಮೋದಿ ವಿರುದ್ಧ ವಿವಿಧ ಕಾರಣಗಳಾಗಿ ದ್ವೇಷಿಸ್ತಿದ್ರು ಅವ್ರಿಗೆಲ್ಲ ಒಂದು ವೇದಿಕೆ ಸಿಕ್ಕಂಗಾಗ್ಬಿಡ್ತು. ಹೀಗಾಗಿ ಕಲ್ತೂರಾಟ, ಅಲ್ಲಿ ಬೆತ್ತ ಹಿಡ್ಕೊಂಡಿದ್ದು ಪೊಲೀಸರನ್ನ ಅಟ್ಟಾಡಿಸ್ಕೊಂಡು ಹೋಗಿ ಹೊಡೆದಿದ್ದು ಎಲ್ಲ ದೃಶ್ಯಗಳನ್ನು ನಾವು ನೋಡಿಬಿಟ್ಟಿದ್ದೇವೆ. ಪೊಲೀಸರು ಸಹಜವಾಗಿ ತಮ್ಮ ವೃತ್ತಿಪರತೆ ಏನು ಹೇಳಿತ್ತು ಅದನ್ನೆಲ್ಲ ಮಾಡಿದರು. ಹೌದು, ಲಾಠಿ ಪ್ರಯೋಗ ನಡೀತು, ಆದರೆ ಪೆಲೆಟ್ ಗುಂಡು ಹಾರಿಸಿದ್ರು ಅನ್ನೋ ಆರೋಪ ಬರ್ತಾ ಇದೆ. ತೀರಾ ವ್ಯಾಪಕ ಹಿಂಸೆಯ ಭಯ ಸೃಷ್ಟಿಯಾದಾಗ ಪೊಲೀಸರು ಕೂಡ ಅಸಹಾಯಕರಾಗಿಬಿಡ್ತಾರೆ. ಅಲ್ಲಿ ಒಬ್ಬ ಮಂತ್ರಿ ಅವರಿಗೆ ಡೈರೆಕ್ಷನ್ ಕೊಡಲಿಕ್ಕಾಗಲ್ಲ. ಆ ಸ್ಥಳೀಯ ವಾತಾವರಣ ಹೇಗಿರುತ್ತೋ ಹಾಗೆ ಅವ್ರು ನಿಭಾಯಿಸಬೇಕಾಗುತ್ತೆ. ದೊಂಬಿ ದಾಂಧಲೆ, ಜನಜಂಗುಳಿಯ ಈ ಆವೇಶವನ್ನು ನಿಯಂತ್ರಿಸೋದಕ್ಕೆ ದೈಹಿಕವಾಗಿ ಬಲಪ್ರಯೋಗ ಅಗತ್ಯವಾಗಿತ್ತು. ಎಷ್ಟು ಬೇಕಾಗಿತ್ತು, ಯಾವ ಪ್ರಮಾಣದ ಬಲಪ್ರಯೋಗ ಅಂತ ಲೆಕ್ಕ ಹಾಕ್ಲಿಕ್ಕಾಗುತ್ತಾ? ಆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರೋಷ್ಟೊತ್ತಿಗೆ
ಮೂಲ ಉದ್ದೇಶವೇ ಮರೆತೋಗ್ಬಿಟ್ಟಿತ್ತು. ಕೇಂದ್ರ ಸರ್ಕಾರ ಕೂಡ ಕೇವಲ ಜನತಾಂತ್ರಿಕವಾಗಿ ನಡೀತಾ ಇದ್ದ ಹೋರಾಟದ ಕುರಿತಂತೆ ಯಾಕೋ ಸುದೀರ್ಘಕಾಲ ನಿರ್ಲಿಪ್ತ ಭಾವನೆಯನ್ನು ತೋರಿಸ್ಬಿಟ್ಟಿತು. ತನ್ಮೂಲಕ ಈ ಜನತಾಂತ್ರಿಕ ಹೋರಾಟ ಅಂದರೆ ಒಂದು ಡೆಮೋಕ್ರಸಿಯ ಬದಲು ಅಲ್ಲಿ ಮಾಬಾಕ್ರಸಿ ಬರಲಿಕ್ಕೆ ಕಾರಣವಾಗಿಬಿಡ್ತು. ಜನತಾಂತ್ರಿಕ ಹೋರಾಟ ಅದು ಬರ್ತಾ ಬರ್ತಾ ಒಂದು ಸಮೂಹ ಸನ್ನಿಯ ಸ್ವರೂಪ ಪಡ್ಕೊಂಡ್ಬಿಡ್ತು, ಮಾಸ್ ಹಿಸ್ಟೀರಿಯಾ. ಹಾಗಾದಾಗ ಹಿಂಸೆ, ಅಹಿಂಸೆ, ನ್ಯಾಯ, ಅನ್ಯಾಯ, ಪೊಲೀಸರಿಂದ ಬಂದೋಬಸ್ತು ಅಥವಾ ಪೊಲೀಸರಿಂದ ಅತಿರೇಕದ ಹಿಂಸಾಚಾರವೋ ಯಾವುದೂ ಗೊತ್ತಾಗಲಿಲ್ಲ. ಇಲ್ಲಿ ಹಿಂಸಾಚಾರ ಮಾಡಿದ್ದು ಯಾರು? ಹೋರಾಟಗಾರರಿಂದನೂ ಹಿಂಸೆ ನಡೀತು, ಪೊಲೀಸರಿಂದನೂ ಸ್ವಲ್ಪ ಮಟ್ಟ ಅತಿರೇಕ ಅನ್ನೋಷ್ಟು ಹಿಂಸೆ ನಡೀತು. ಕಡೆಗೂ ಆ ಸತ್ಯಾಗ್ರಹ ತನ್ನ ಮೂಲ ಸತ್ವವನ್ನೇ ಕಳ್ಕೊಂಡ್ಬಿಟ್ಟಿತ್ತು, ಯಾರಿಗೂ ಗೊತ್ತಾಗಲಿಲ್ಲ. ಕಡೆಗೂ ಪ್ರಧಾನಮಂತ್ರಿ ಮೋದಿಯವರೇ ಮುಂದಾಗ್ಬಿಟ್ಟು ಇನ್ಸ್ಟಾಗ್ರಾಮ್ ಸಾಮಾಜಿಕ ತಾಣದ ಮೂಲಕವೇ ತಮ್ಮದೊಂದು ಸೆಲ್ಫಿ ಕ್ಯಾಮ್ರಾ ಮೂಲಕ 3 ರಾತ್ರಿಗಳು ಪ್ರತಿ ದಿವಸ ಅವ್ರನ್ನ ಉದ್ದೇಶಿಸಿ ಅವ್ರದ್ದೇ ಭಾಷೆಯಲ್ಲಿ ಮಾತಾಡಿ ಸಮಾಧಾನ ಪಡಿಸೋ ಪ್ರಯತ್ನ ಮಾಡಿದರು. ಇನ್ನು ಮುಂದೆಂದೂ ಕೂಡ ಈ ಥರದ ಪರೀಕ್ಷಾ ಸೋರಿಕೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತಿತರ ಪರೀಕ್ಷಾ ಆಕ್ರಮಣ ನಡೆಯದಂತೆ ಅಂಥದ್ದು ಮಾಡುವ ಪಾತಕಿಗಳನ್ನು ಉಗ್ರವಾಗಿ ಶಿಕ್ಷಿಸುವ ಹಾಗೆ, ದಂಡ ವಿಧಿಸುವ ಹಾಗೆ ಹೊಸ ಕಾನೂನು ತರ್ತೇವೆ ಅಂತ ಹೇಳಿದರು. ಜೊತೆಗೆ ಈ ಹಿಂಸಾಚಾರ ಕುರಿತಂತೆ ನಾವು ವಿದ್ಯಾರ್ಥಿಗಳ ಮೇಲೆ ಅನಗತ್ಯವಾದ ಕೇಸ್ ಹಾಕಲ್ಲ ಅಂತ ವಚನ ಕೊಡಬೇಕಾಗಿ ಬಂತು. ಇದೆಲ್ಲದರ ನಡುವೆ ಸ್ವತಃ ಉಪವಾಸ ಸತ್ಯಾಗ್ರಹ ನಿರತ ಸೋನಂ ವಾಂಗ್ಚುಕ್ ಅವರಿಗೆ ಅರಿವಾಯಿತು, ಇದು ಹೀಗೆ ಮುಂದುವರೆದ್ರೆ ಇಡೀ ದೇಶಾದ್ಯಂತ ಅಶಾಂತಿ ಹರಡುತ್ತೆ ಅಂತ. ಅವರೇ ಇಬ್ಬರು ಹಿರಿಯ ಕೇಂದ್ರ ಸಚಿವರುಗಳ ಮಧ್ಯಸ್ಥಿಕೆಯಲ್ಲಿ ಉಪವಾಸವನ್ನ ತೀರಿಸಿದ್ರು. ಕರೆ ಕೊಟ್ಟರು ವಿದ್ಯಾರ್ಥಿಗಳಿಗೆ, ಸಾಕು, ಹಿಂಸೆ ಬೇಡ, ಈ ಹೋರಾಟ ತನ್ನ ಮೂಲ ಸತ್ವವನ್ನು ಕಳ್ಕೊಂಡಿದೆ ಅಂತಂದ್ಬಿಟ್ಟು. ಇದೆಲ್ಲದರ ನಡುವೆ ಬಾಲಿವುಡ್ ಸೆಲೆಬ್ರಿಟಿಗಳು ಕೂಡ ಬಂದರು. ಎಲ್ಲಿ ಜನ ಸೇರ್ತಾರೋ ಅಲ್ಲಿ ಬಂದು ಪ್ರತ್ಯಕ್ಷರಾಗ್ತಾರೆ. ಅದರಲ್ಲೂ ಅಭಿಜಾತ ಕಲಾವಿದರು ಅಂತ ನಾವೆಲ್ಲ ಭಾವಿಸ್ಕೊಂಡಿದ್ದ ನಾಸಿರುದ್ದೀನ್ ಶಾ, ರತ್ನಾ ಪಾಠಕ್ ಇವರೆಲ್ಲ ಅಲ್ಲಿ ಬಂದ್ಬಿಟ್ಟು, ಅದರಲ್ಲೂ ಈ ನಾಸಿರುದ್ದೀನ್ ಶಾ ಮಾತಾಡಿದ ಅವರ ಆರಂಭಿಕ ನುಡಿಗಳು, ಒಬ್ಬ ಅವಿದ್ಯಾವಂತ ಮೂರ್ಖನ ಕೈಗೆ ದೇಶ ಕೊಟ್ಟರೆ ಏನಾಗ್ಬೋದೋ ಅದೇ ಇವತ್ತು ಆಗ್ತಾ ಇದೆ. ಈ ದೇಶವನ್ನು ಆಳ್ತಿರೋ ವ್ಯಕ್ತಿ ತನ್ನಂತೆ ಈ ದೇಶದ ಜನ ಕೂಡ ಮೂರ್ಖ ಅಂತ ಅಂದ್ಕೊಂಡಿದ್ದಾರೆ. ಈ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಕುರಿತಂತೆ ಶುರು ಮಾಡಿದ ಮಾತು, ಅದು ಕಿರಿಯ ತಲೆಮಾರಿನ ಹುಡುಗರು ಕೂಡ ಇಂಥ ಮಾತುಗಳೆಲ್ಲ ರೋಚಕತೆಯನ್ನುಂಟು ಮಾಡಿದ್ವು. ಅವರು ಕೂಡ ಬಾಯಿಗೆ ಬಂದಂಗೆ ಎಲ್ಲ ಥರದ ಅಸಹ್ಯ ಅಶ್ಲೀಲವಾದ ಬೈಗಳ ಮೂಲಕ ಪ್ರಧಾನಿಯ ಮೇಲೆ ಬೈಗಳಿಗೆ ಸುರುಮಳೆಗಳನ್ನೇ ಸುರಿಸಿದರು. ಯಾರಿಗೂ ಅದು ಸತ್ಯಾಗ್ರಹಿಗಳ ಸಹಜ ವರ್ತನೆ ಅಲ್ವೇ ಅಲ್ಲ. ಈ ರೀತಿ ಹಿಂಸಾಚಾರವಾದಾಗ ಹಿಂದೆ ಮಹಾತ್ಮ ಗಾಂಧಿಯವರು 1921ರಲ್ಲಿ ತಮ್ಮ ವಿದೇಶಿ ವಸ್ತುಗಳ ಬಹಿಷ್ಕಾರ ಚಳವಳಿಯನ್ನೇ ಹಿಂತೆಗೆದುಕೊಂಡ್ಬಿಟ್ರು. ಯಾಕಂದರೆ ಚೌರಿ ಚೌರ ಅನ್ನೋ ಕಡೆ ಕೆಲವು ಕ್ರಾಂತಿಕಾರಿ ಮನೋಧರ್ಮದ ಹೋರಾಟಗಾರರು ಹೋಗ್ಬಿಟ್ಟು ಪೊಲೀಸ್ ಠಾಣೆಗೆ ಬೆಂಕಿ ಇಟ್ಬಿಟ್ರು, ಅಲ್ಲಿದ್ದ ಆಯುಧಗಳನ್ನೆಲ್ಲ ದೋಚ್ಕೊಂಡು ಹೋಗ್ಬಿಟ್ರು. ಆ ಹಿಂಸೆ ನಡೆದಾಗ ಗಾಂಧೀಜಿಯವರೇ ತಾವೇ ಕರೆ ಕೊಟ್ಟ ಸತ್ಯಾಗ್ರಹವನ್ನು ವಾಪಸ್ ಪಡ್ಕೊಂಡ್ಬಿಟ್ಟಿದ್ರು. ಇವತ್ತು ಕಡೆಗೂ ಸರ್ಕಾರ ಈ ವಿದ್ಯಾರ್ಥಿ ಸಮುದಾಯದ ಒತ್ತಡಕ್ಕೆ ಮಾಡಿದು ಆವತ್ತಿನ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಘೋಷಣೆ ಮಾಡ್ತು. ಆಗ ಇವ್ರದ್ದೆಲ್ಲ ಸಂಭ್ರಮಾಚರಣೆ ನಡೆದಿದ್ದು ಸಹಜ. ಆದರೆ ಇದು ಎಲ್ಲದರ ನಡುವೆ ನೀವೇನು ಸಾಧಿಸಿದ್ರಿ? ವೈದ್ಯಕೀಯ ಶಿಕ್ಷಣದ ಅನೇಕ ಅವಲಕ್ಷಣಗಳನ್ನು, ಅನೇಕ ಸಮಸ್ಯೆಗಳನ್ನು ಯಾವುದಾದ್ರೂ ಮುಂದಕ್ಕೆ ತಂದ್ರೆ? ಕೇವಲ ಪರೀಕ್ಷಾ ಸೋರಿಕೆ ಒಂದೇ ವೈದ್ಯಕೀಯ ಶಿಕ್ಷಣದ ಸಮಸ್ಯೆ. ಇವತ್ತು ಜನಸಾಮಾನ್ಯರ ಮಕ್ಕಳಿಗೆ ಕೈಗೆಟಕಷ್ಟು ಪ್ರಮಾಣದಲ್ಲಿ ಅತಿಯಾದ ಖಾಸಗೀಕರಣ ಮತ್ತು ವ್ಯಾಪಾರೀಕರಣದಿಂದ ವೈದ್ಯಕೀಯ ಶಿಕ್ಷಣವು ಜನಸಾಮಾನ್ಯರ ಕೈಗೆಟಕದಂಥ ಒಂದು ದುಬಾರಿ ವಸ್ತು ಆಗೋಗ್ಬಿಟ್ಟಿದೆ. ಅದ್ರ ಬಗ್ಗೆ ಯಾರೂ ಮಾತಾಡಲಿಲ್ಲ. ದುಬಾರಿ ಶುಲ್ಕದ ಬಗ್ಗೆ ಯಾವ ರೀತಿ ನೀಟ್ ಬರೋಕ್ಕಿಂತ ಮುಂಚೆ ಖಾಸಗಿ ವಿಶ್ವವಿದ್ಯಾಲಯಗಳ ಸ್ವತಂತ್ರ ವಿಶ್ವವಿದ್ಯಾಲಯ ಸ್ಥಾನಮಾನಕ್ಕೆ ಪಡ್ಕೊಂಡಿದ್ದ ಈ ಬಹುತೇಕ ಖಾಸಗಿ ಮೆಡಿಕಲ್ ಕಾಲೇಜುಗಳು ತಮ್ಮದೇ ಆದ ಪ್ರತ್ಯೇಕ ಪ್ರವೇಶ ಪರೀಕ್ಷೆ, ತಮ್ಮದೇ ಆದ ಪ್ರತ್ಯೇಕ ಕೌನ್ಸಿಲಿಂಗ್ ಮೂಲಕ ಬೇಕಾಬಿಟ್ಟಿಯಾಗಿ ಸಾವಿರಾರು ಕೋಟಿ ರೂಪಾಯಿಗಳ ವ್ಯಾಪಾರಗಳನ್ನು ಮಾಡ್ಕೊಳ್ತಾ ಇದ್ರು. ನಿಜವಾದ ಮೆರಿಟ್ವಂತ ವಿದ್ಯಾರ್ಥಿಗಳು ಅನ್ಯಾಯವಾಗ್ತಾಯಿತ್ತು. ಅದು ಯಾವುದೂ ಬರಲೇ ಇಲ್ಲ. ಕೇವಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಒಂದನ್ನೇ ಮುಂದಿಟ್ಕೊಂಡ್ಬಿಟ್ಟು ಈ ಥರ ನಡೆಸಿದ್ರು. ಇರಲಿ, ಸರ್ಕಾರ ಜೊತೆಗೆ ಸಮಾಧಾನದಿಂದ ಮಾತುಕತೆ ನಡೆಸಿ 2 ಸುತ್ತು ಮಾತುಕತೆಯ ನಂತರ ಸತ್ಯಾಗ್ರಹ ಹಿಂತೆಗೆದುಕೊಂಡ ವಿದ್ಯಾರ್ಥಿಗಳು, ಅದಾದ ನಂತರ ಅವ್ರಿಗೆ ಮತ್ತಷ್ಟು ಧೈರ್ಯ ಬಂದುಬಿಟ್ಟಿದೆ. ಒಂದು ಪ್ರಜಾಪ್ರಭುತ್ವವಾದಿ ಸರ್ಕಾರವನ್ನು, ಜನಪ್ರಿಯ ಪ್ರಧಾನಮಂತ್ರಿ ಸರ್ಕಾರವನ್ನು ಅಲ್ಲಾಡಿಸಬಲ್ವೇ ಅಂದಮೇಲೆ ಅವ್ರಿಗೊಂದು ಆತ್ಮವಿಶ್ವಾಸ ಮೂಡಿಬಿಟ್ಟಿದೆ. ನೀವು ಮುಂದೆ ನಾಳೆ ಗಡುವು ಕೊಟ್ಟಿದ್ದಾರೆ, ಮೊನ್ನೆ ಮಾತಾಡಿಬಿಟ್ಟು 48 ಗಂಟೆಗಳ ಗಡುವು ಕೊಡುತ್ತೆ, ಅಷ್ಟರೊಳಗಾಗಿ ನೀವು ನಮಗೆ ವಚನ ಕೊಟ್ಟಂತೆ ವಿದ್ಯಾರ್ಥಿಗಳ ಮೇಲೆ ಹಾಕಲಾಗಿರೋ FIRಗಳನ್ನು ವಾಪಸ್ ತಗೊಳ್ಳಿ, ಹಿಂಸಾಚಾರ ಮಾಡಿದ ಪೊಲೀಸರ ಮೇಲೆ ಕ್ರಮ ಕೈಗೊಳ್ತೀವಿ ಅನ್ನೋ ಆ ಆಶ್ವಾಸಗಳು ಪಾಲಿಸ್ತಾ ಇದ್ರೆ ನಾವು ಮತ್ತೆ ಬೀದಿಗಿಳಿತೇವೆ ಅಂತ ಮತ್ತೆ ಸವಾಲು ಹಾಕ್ತಾ ಇದ್ದಾರೆ. ಪ್ರಭುತ್ವದ ತಾಳ್ಮೆ ಸಹನೆಯನ್ನು ಒಂದು ಮಿತಿಗಿಂತ ಜಾಸ್ತಿ ಪರೀಕ್ಷೆ ಮಾಡಲಿಕ್ಕೆ ಹೋಗಬಾರ್ದು.
ಅವ್ರಿಗೆ ಅರಿವಿರಲಿ, ಇವತ್ತಿನ ಪ್ರಧಾನಮಂತ್ರಿಯವರು ತಮ್ಮ ವಂಶ ಪಾರಂಪರ್ಯ ಹುಟ್ಟಿನ ಹಕ್ಕಿನಿಂದ ಈ ಸ್ಥಾನಕ್ಕೆ ಬಂದವರಲ್ಲ. ಒಬ್ಬ ಹಿಂದುಳಿದ ವರ್ಗದ ಮೇಲ್ಜಾತಿ ಮೇಲ್ವರ್ಗ, ಯಾವುದೇ ರಾಜವಂಶದ ಹಿನ್ನೆಲೆ ಇಲ್ದಿರೋ ಒಬ್ಬ ಹಿಂದುಳಿದ ವರ್ಗದ ನಾಯಕ ಬೇರು ಮಟ್ಟದಿಂದ ಪಕ್ಷ ರಾಜಕಾರಣದ ಸಂಘಟನೆ ಬೇರು ಮಟ್ಟದಿಂದ ತನ್ನ ಸ್ವಂತ ಪ್ರತಿಭೆ, ಪರಿಶ್ರಮ, ಸಾಧನೆ ಬಲದಿಂದ ಈ ಸ್ಥಾನಕ್ಕೆ ಬಂದಿದ್ದು. ವೈವಿಧ್ಯಮಯ ರೀತಿಯಲ್ಲಿ ಭಾರತದ ಜನಮಾನಸದಲ್ಲಿ ಒಂದು ಆತ್ಮವಿಶ್ವಾಸ ತುಂಬಿದವರು. ಅವರನ್ನು ಬಾಯಿಗೆ ಬಂದಾಗ ಬೈಗಳುಗಳ ಮೂಲಕ ಹೆದರಿಸ್ಲಿಕ್ಕಾಗಲ್ಲ. ಅವರ ಸಹನೆ ಪರೀಕ್ಷೆಗೂ ಒಂದು ಮಿತಿ ಇರುತ್ತೆ. ಒಂದು ಪ್ರಜಾಸತ್ತಾತ್ಮಕ ಸರ್ಕಾರವನ್ನು ಈ ಹುಡುಗರೆಲ್ಲ ಈ ರೀತಿ ಬೆದರಿಕೆ ಹಾಕ್ತಿರೋದು, ಬ್ಲ್ಯಾಕ್ ಮೇಲ್ ಮಾಡ್ತಿರೋದು ಒಳ್ಳೆಯ ಲಕ್ಷಣವಲ್ಲ. ಮುಂದೆ ಇಂಥ ಯಾವುದೇ ಹೋರಾಟಕ್ಕೂ ಕೂಡ ನೀವೊಂದು ಕೆಟ್ಟ ಮೇಲ್ಪಂಕ್ತಿಯನ್ನು ಹಾಕಿಕೊಡ್ತಾ ಇದ್ದೀರಿ. ಯಾವುದೇ ಅಹಿಂಸಾತ್ಮಕ ಅಂತ ಶುರುವಾದ ಹೋರಾಟ ಕಡೆಗೆ ದೊಂಬಿ, ದಾಂಧಲೆ, ಗುಂಡಾಗಿರಿ, ಬೈಗಳು, ಅಶ್ಲೀಲ ನಿಂದನೆಯ ಒಂದು ಬೋರ್ಗರ್ತದಲ್ಲಿ ಪರ್ಯಾವಸಾನ ಆಗೋದಾದರೆ ಜನರೆಲ್ಲ ಮುಂದೆ ಜನಸಾಮಾನ್ಯರು ಹಿಂಜರಿತಾರೆ. ಮತ್ತೊಮ್ಮೆ ಈ ಥರದ ಪ್ರೊಟೆಸ್ಟ್ಗಳನ್ನು ಸಪೋರ್ಟ್ ಮಾಡಲಿಕ್ಕೆ ಹಿಂಜರಿತಾರೆ. ಅದರಲ್ಲಿ ಬಿಹಾರ ಸರ್ಕಾರ ಸ್ವಯಂ ಪ್ರೇರಿತವಾಗಿ ಎಲ್ಲ FIRಗಳನ್ನು ವಾಪಸ್ ಪಡ್ಕೊಂಡ್ಬಿಡ್ತು. ಈಗ ಪೊಲೀಸ್ ವ್ಯವಸ್ಥೆ ಏನು ಮಾಡಬೇಕು? ಪೊಲೀಸರ ಆತ್ಮಸ್ಥೈರ್ಯ ಕುಂದೋದಿಲ್ವಾ? ಈ ದಿಲ್ಲಿಯಲ್ಲಿ ಹಿಂಸಾಚಾರ ಮಾಡಿದ್ರು ಅಂತ ಹೇಳಿದ್ರು ಕೂಡ 170 ಜನ ಪೊಲೀಸರು ಗಾಯಗೊಂಡ್ರೆ 60 ಜನ ಹೋರಾಟಗಾರರಿಗೆ ಗಾಯಗಳಾಗಿದ್ವು. ಹೇಗಾಯಿತು? ಪೊಲೀಸರಿಗೆ ಹೊಡೆದವ್ರು ಯಾರು? ಆ ಪರಿಯಾದ ಮಾರಣಾಂತಿಕ ಗಾಯಗಳನ್ನು ಮಾಡಿದವ್ರು ಯಾರು? ACP ದರ್ಜೆ ಪೊಲೀಸ್ ಅಧಿಕಾರನ ಅಟ್ಟಾಡಿಸ್ಕೊಂಡು ಮಾಬ್ ಲಿಂಚಿಂಗ್ ಮಾಡೋ ಪ್ರಯತ್ನ ನಡೆದಿತ್ತು. ಯಾರದಕ್ಕೆ ಉತ್ತರ ಕೊಡ್ತಾರೆ? ಜೊತೆಗೆ ಈ ಹುಡುಗರ ಹೋರಾಟವನ್ನು ಹೈಜಾಕ್ ಮಾಡಿದ ರಾಹುಲ್ ಗಾಂಧಿ ನೇತೃತ್ವದ ND ಮೈತ್ರಿಕೂಟದ ರಾಜಕೀಯ ಪಕ್ಷಗಳು ಅವರು ಯೋಚನೆ ಮಾಡಲಿ. ನಾಳೆ ನೀವು ಅಧಿಕಾರಕ್ಕೆ ಬರ್ಬೋದು. ಪೊಲೀಸರ ಆತ್ಮಸ್ಥೈರ್ಯವನ್ನು ಈ ಥರ ನೀವೇ ದಮನ ಮಾಡಿಬಿಟ್ರೆ ಮುಂದೆ ನಿಮ್ಮ ಆದೇಶವನ್ನು ಪಾಲಿಸ್ತಾರಾ? ಈಗಾಗಲೇ ದಿಲ್ಲಿಯ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಈ ಇಡೀ ವ್ಯವಸ್ಥೆ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಅನುಮತಿ ಕೋರಿದ್ದಾರೆ. ಹೌದು, ಏಕಪಕ್ಷೀಯವಾಗಿ ಪೊಲೀಸರ ಮೇಲೆ ದೋಷಾರೋಪಣೆ ಮಾಡ್ತಿರೋದನ್ನು ಎಷ್ಟು ಮಟ್ಟಿಗೆ ಸಹಿಸಲಿಕ್ಕೆ ಸಾಧ್ಯ? ಭದ್ರತಾ ಪಡೆಗಳು ಕೂಡ ಮನುಷ್ಯರೇ. ಯಾವ ರೀತಿ ಮಧ್ಯಮ ವರ್ಗದ ಹುಡುಗರು, ವಿದ್ಯಾವಂತ ಹುಡುಗರು ಯಾವ ರೀತಿ ನಮ್ಮ ಮಕ್ಕಳು, ಪೊಲೀಸರು ಕೂಡ ಅಷ್ಟೇ, ಅವರು ಈ ದೇಶದ ಮಕ್ಕಳು. ಅರ್ಥ ಮಾಡ್ಕೊಳ್ಳಿ. ಒಬ್ಬ ಕಾನ್ಸ್ಟೇಬಲ್ನ ಕುಟುಂಬ ತುಂಬ ಕಷ್ಟದಲ್ಲಿ ನಿಭಾಯಿಸ್ತಾ ಇರುತ್ತೆ. ಮನೆ ಯಜಮಾನ ರಾತ್ರಿ ಸುರಕ್ಷಿತವಾಗಿ ಬರ್ತಾನೋ ಇಲ್ಲೋ ಅನ್ನೋ ಒಂದು ಭರವಸೆ ಅವ್ರಿಗಿರಲ್ಲ. ವಿದ್ಯಾರ್ಥಿ ಹೋರಾಟದ ಮುಖಂಡರುಗಳು ದಯಮಾಡಿ ಆತ್ಮವಿಮರ್ಶೆ ಮಾಡಿಕೊಳ್ಳಿ. ಮತ್ತೆ ಬೆದರಿಕೆ ಹಾಕ್ತಾ ಹೋದರೆ ಜನತಂತ್ರಕ್ಕೆ ಸಂಚಕಾರ ಬಂದಿತ್ತು. 1975ರಲ್ಲಿ ಇಂದಿರಾ ಗಾಂಧಿಯವರಿಗೆ ಹಿರಿಯ ಸರ್ವೋದಯ ನಾಯಕ ಜಯಪ್ರಕಾಶ್ ನಾರಾಯಣ್ ತಮ್ಮ ಸಂಪೂರ್ಣ ಕ್ರಾಂತಿಯ ಭಾವೋದ್ವೇಗದಲ್ಲಿ ಪೊಲೀಸರು ಮತ್ತು ಮಿಲಿಟರಿ ಅವರಿಗೆ ಈ ಸರ್ಕಾರದ ಆದೇಶವನ್ನು ಪಾಲಿಸಬೇಡಿ, ಅದು ತನ್ನ ಸಂವಿಧಾನಾತ್ಮಕ ಪಾವಿತ್ರ್ಯತೆಯನ್ನು ಕಳ್ಕೊಂಡಿದೆ ಅಂತ ಕರೆ ಕೊಟ್ಟಿದ್ದೆ ಒಂದು ನೆಪ ಸಾಕಾಯಿತು. ಇಂದಿರಾ ಗಾಂಧಿಯವರು ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿಬಿಟ್ಟು ನಮ್ಮ ಪ್ರಜಾಪ್ರಭುತ್ವಕ್ಕೆ, ಸಂವಿಧಾನಕ್ಕೆ ಸಂಚಕಾರ ತಂದಿದ್ರು. ಅಂಥ ದುಸ್ವಪ್ನ ಮತ್ತೆ ಮರುಕಳಿಸ್ಲಿಕ್ಕೆ ಅವಕಾಶ ಕೊಡಬೇಡಿ ಅಂತ ಈ ಹೋರಾಟಗಾರನ ಆಗ್ರಹಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ನಮಸ್ಕಾರ.